ಕುಮಾರನನ್ನು ಹೇಗೆ ಅವನನ್ನು ಮರೆತು ನನ್ನಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅವನು ಬಿಟ್ಟು ಬದುಕುವ ಬದಲು ನಾನೇ ಸಾಯೋದು ಎಷ್ಟೇ ಮೇಲು. ನನ್ನ ಕುಮಾರನಿಗೆ ಏನೂ ಆಪತ್ತಾಗಬಾರ್ದು ಅಂದ್ರೆ ನಾನು ಅವನನ್ನು ಮರೆತು ದೂರ ಇರೋದೇ ಒಳ್ಳೆಯದು. ಗುಡ್ ಮಾರ್ನಿಂಗ್ ದೀಪಾದೇವಿ, ಗುಡ್ ಮಾರ್ನಿಂಗ್. ಯಾಕೆ ದೀಪ, ನಾನು ಮಾತನಾಡಿಸಿದರೂ ಸುಮ್ಮನೆ ನಿಂತಿರುವೆ ಅಲ್ಲ? ಇದು ನಿನ್ನ ಆರ್ಡರೋ ಇಲ್ಲ ಈ ದೇವತೆಯ ಆರ್ಡರು? ನೀವು ನನ್ನೊಡನೆ ಮಾತಾಡಿ. ಯಾಕೆ ರಾಣಿಯವರು ತುಂಬಾ ಕೋಪಗೊಂಡಿದ್ದಾರೆ? ನೋಡಿ, ನಾನು ಇವನು ಒಂದು ಮಾತು ಕೇಳ. ಯಾವ ಮಾತು? ಸತ್ಯವಾಗಿ ಹೇಳ್ತಾ ಇದ್ದೀನಿ, ಈ ದುರ್ಗಾದೇವಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ನನ್ನನ್ನು ಮರ್ತು ಬಿಡಿ. ಏನು, ನಾನು ನಿನ್ನನ್ನು ಮರೆತು ಬಿಡಬೇಕಾ? ಹೌದು. ಯಾಕೆ, ನನ್ನನ್ನು ಫೂಲ್ ಮಾಡುವೆಯಾ? ನೋಡಿ, ಅದನ್ನು ಹೆಚ್ಚಿಗೆ ನನ್ನನ್ನೇನು ಕೇಳಬೇಡಿ. ಆ ದುರ್ಗಾದೇವಿ ಮೇಲೆ ಆಣೆ ಮಾಡಿದ್ದಾಯ್ತಲ್ಲ, ನೀವು ನನ್ನನ್ನು ಮರಿಲೇಬೇಕು, ನೀವು ನನ್ನನ್ನು ಮರ್ತು ಬಿಡಿ ಅಷ್ಟೇ. ದೀಪ, ನಿನಗೆ ಹುಚ್ಚು ಹಿಡಿದಂತೆ ಕಾಣುತ್ತದೆ. ಹೌದು, ನಾನು ಹುಚ್ಚಿಡ್ದಿದ್ದಕ್ಕೆ ಹೇಳ್ತಾ ಇದ್ದೀನಿ, ನನ್ನನ್ನು ನೀವು ಮರ್ತು ಬಿಡಿ ಅಂತ. ಅಂದರೆ ನೀನು ನನ್ನನ್ನು ಪ್ರೀತಿಸಿದ್ದು, ಮಾತು ಕೊಟ್ಟಿದ್ದು ಅದೆಲ್ಲ ಸುಳ್ಳು, ಅದೆಲ್ಲ ಒಂದು ನಾಟಕ. ದೀಪ, ಪ್ರೀತಿಸಿದ್ದು ನಾಟಕ, ಮಾತು ಕೊಟ್ಟಿದ್ದು ನಾಟಕವಾದರೆ ಇದರ ಅರ್ಥವೇನು? ನೋಡಿ, ನಾನು ಪ್ರೀತಿಸಿದ್ದು ನಿಮ್ಮ ಜೊತೆ ಒಂದು ಪ್ರೀತಿ ಮಾಡಿದ್ದು ಅದೊಂದು ಕನಸು ಅಂತ, ಅದೊಂದು ಕೆಟ್ಟ ಗಳಿಗೆ ಅಂತ ನನ್ನನ್ನು ಮರೆತು ನಿಮ್ಮ ಮನಸ್ಸಿನಿಂದ ನನ್ನನ್ನು ಕಿತ್ತಾಕಿ ಮುಂದಿನ ದಾರಿಗೆ ಕಣ್ಣಾಗು. ಏನು ದೀಪ, ನಾನು ನಿನ್ನನ್ನು ಪ್ರೀತಿಸಿದ್ದು ಒಂದು ಕೆಟ್ಟ ಕನಸೆಂದು, ಕೆಟ್ಟ ವಿಚಾರಗಳನ್ನು ಸುಟ್ಟು ಹಾಕಿದೆ ಎಂದು ಸರಳವಾಗಿ ಹೇಳುತ್ತಿರುವೆ ಅಲ್ಲ? ಅದು ನನ್ನ ಹೃದಯ ಮಂಜರದಲ್ಲಿ ಮನೆ ಮಾಡಿ ಉಳಿದಿದೆ. ಆ ಹೃದಯದಿಂದ ಬರಲು ನಿನಗೆ ದಾರಿಯೇ ಇಲ್ಲ. ಕುಮಾರ್, ನೀನು ನನ್ನನ್ನು ಮರೆಯದಿದ್ರೆ ನಿನಗೆ ಅಪಾಯ ತಪ್ಪಿದ್ದಲ್ಲ. ನೀನು ಅಪಾಯಕ್ಕೆ ಸಿಲುಕಬೇಡ. ಅಪಾಯಕ್ಕೆ ಹೆದರುವ ಬೆಪ್ಪ ನಾನಲ್ಲ. ಅಪಾಯವನ್ನು ಉಪಾಯದಿಂದ ಹೆದರಿಸುವ ಗಂಡು ನಾನು. ದೀಪ, ನಿಮ್ಮಣ್ಣ ಹೆದರಿಸಿರಬಹುದು, ಆ ಭಯದಿಂದ ನನಗೆ ಈ ರೀತಿ ಹೇಳುತ್ತಿರುವೆ ಅಲ್ಲ? ಇಲ್ಲ, ಇದು ನನ್ನ ನಿರ್ಧಾರ. ಒಂದು ತುತ್ತಿಗೂ ಗತಿ ಇಲ್ಲದ ನಿನ್ನಂತವನನ್ನು ನಾನು ಎಲ್ಲಿ ಪ್ರೀತಿ ಮಾಡಬೇಕು? ನನ್ನ ಅಂತಸ್ತೆಲ್ಲಿ, ನಿನ್ನ ಅಂತಸ್ತೆಲ್ಲಿ? ನಿನ್ನನ್ನೇನಾದ್ರೂ ನಾನು ಮದುವೆ ಮಾಡ್ಕೊಂಡ್ರೆ ಈ ಸಮಾಜದಲ್ಲಿ ನನ್ನ ಮನೆತನದ ಗೌರವಕ್ಕೆ ಕಳಕ ಬರೋದಿಲ್ವೇನು? ನಾನಾಗೆ ಬಂದು ನಿನ್ನನ್ನು ಪ್ರೀತಿಸಲಿಲ್ಲ, ನೀನಾಗೆ ಇದು ಹೂ ಎಂದು ಹಾವೆಂದು ಒಂದು ಪ್ರೀತಿಸಿ ನನ್ನನ್ನು ಅಪ್ಪಿ ಕೋಮದ ತೀಟೆ ತೀರಿಸಿಕೊಂಡು ಇಂದು ನೀನಾಗಿ ಬಂದು ಕೆಟ್ಟ ವಿಷ ಸರ್ಪ. ನೀನು ಕಟ್ಟಗೇನು ಗೊತ್ತು ಪ್ರೀತಿ ಪ್ರೇಮದ ಕಿಮ್ಮತ್ತು? ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರುವ ರಾಕ್ಷಸಿ, ಮೋಸಗಾರ್ತಿಯೇ, ವಂಚಕೆ. ನಿಮ್ಮಂತ ಶ್ರೀಮಂತರ ಹೆಣ್ಣುಗಳೆಲ್ಲ ನಮ್ಮಂತವರನ್ನು ಯಾಕೆ ನಂಬಿಸುತ್ತಾರ ಅಂದರೆ ತಮ್ಮ ಕಾಮದ ತೀಟೆಗಾಗಿ, ಕಾಮದ ಮುಳುಕ ಮಿಡಿ ಕಡಿಮೆಯಾದ ನಂತರ ನಮ್ಮಂತ ಯುವಕರ ಅಂತರಾವಳವನ್ನೇ ಬಗೆದು ಕೊಲ್ಲುತ್ತಾರೆ. ಹೋಗು, ನಾನೆದುರಿಗೆ ನಿಲ್ಲಬೇಡ. ಹೋಗ್ತೀನಿ ಕುಮಾರ್, ಹೋಗ್ತೀನಿ. ಅಯ್ಯೋ ದೇವರೇ, ಈ ಕುಮಾರನಿಂದ ನಾನು ದೂರವಾಗದೆ ಹೋದ್ರೆ ನನ್ನ ಕುಮಾರನಿಗೆ ಆಪತ್ತು ತಪ್ಪಿದ್ದಲ್ಲ. ನಾನು ಏನ್ ಮಾಡ್ಲಿ ಈಗ? ಲೇ ರಾಕ್ಷಸಿ, ಐ ಸಿ ಯು ಗೆಟ್ ಔಟ್. ಇವಳನ್ನು ಏಕೆ ಹೊಡೆದೆ? ಇವಳನ್ನು ಹೊಡೆಯಲು ನಾನು ಯಾರು? ಇದು ಮಂದಿರ, ನಾನೇ ಹೋಗುವೆ. ದೀಪ, ಹೋಗುವಾಗ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟಿಕೋ.
ನನಗೆ ಮೋಸ ಮಾಡಿದಂತೆ ಮತ್ಯಾ ಯುವಕನಿಗೂ ಮೋಸ ನಾ ಮಾಡಬೇಡ. ಇದು ಹೆಣ್ಣಿನ ಧರ್ಮವಲ್ಲ. ಈ ರೀತಿ ಮಾಡುವುದಕ್ಕಿಂತ ಅವರ ಪ್ರಾಣ ತೆಗೆಯುವುದೇ ಒಳ್ಳೆಯದು. ತಾಯಿ ದುರ್ಗಾ ಮಾತೆ, ನೋಡಿದೇನಮ್ಮ ನನ್ನ ಪರಿಸ್ಥಿತಿನ. ಇವತ್ತು ನಾನು ಕುಮಾರನ ಮರದೆ ಹೋದ್ರೆ ಕುಮಾರನ ಪ್ರಾಣಕ್ಕೆ ಆಪತ್ತು. ನನ್ನ ಸಲುವಾಗಿ ನನ್ನ ಕುಮಾರ ಸಾಯೋದು ಬೇಡ ಅಂತ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅವನನ್ನು ಕೈ ಹಿಡಿದು ಕಾಪಾಡು ತಾಯಿ, ಕೈ ಹಿಡಿದು ಕಾಪಾಡು. ಅಂತೂ ಪ್ರೇಮ್ ಅಂತೂ ಪ್ರೇಮರಾಜ ಮಣಗಿದಂತೆ ಕಾಣುತ್ತದೆ. ಮನಗಲಿದ್ದರೆ ನಾನೇ ಮಣಗಿಸಿ ಆ ಲೋಕಕ್ಕೆ ಕಳಿಸುತ್ತಿದ್ದೆ. ಪ್ರೇಮರಾಜ್, ಇಂದು ಈ ಮಣಿ ಸಿರಿ ಸಂಪತ್ತಿನ ರಾಣಿ, ಈ ಪ್ರತಾಪನ ವಸುವಾಗಿರ್ತಾಳೆ. ಅವಳಿಗೆ ನೀನು ತಕ್ಕ ಜೋಡಿಯಲ್ಲ. ನಿನ್ನ ಲಕ್ಷ್ಮಿಗೆ ತಕ್ಕ ಜೋಡಿ ಅಂದ್ರೆ ನಮ್ಮಂತವರು. ಅದಕ್ಕಾಗಿ ನಿನ್ನ ಲಕ್ಷ್ಮಿ ನನ್ನನ್ನು ಕೈ ಮಾಡಿ ಕರುತ್ತಿದ್ದಾಳೆ. ಕರುತ್ತಿದ್ದಲ್ಲ ಅವಳನ್ನು ನೋಡಿ ನಾ ಸುಮ್ಮನೆ ಇರುವುದೇ? ನೀನೊಬ್ಬ ಅನಾಥ ಭಿಕ್ಷುಕ. ಅಂತೂ ಈ ಮನೆಯ ಸೂಳಿ ನನ್ನವಳಾದಳೆ. ಮನೆಯಲ್ಲಿರೋ ಟಜರಿಯನ್ನು ಮುರಿದು ಹಣ ಬಂಗಾರ ಒಡವೆ ವಸ್ತುವನ್ನು ಯಾರಾದರೂ ಕಳ್ಳತನ ಮಾಡಿಕೊಂಡು ಹೋದರೆ ಇದೇನಿದು ವಿಚಿತ್ರ. ಆ ಗೌಡನೇ ಈ ಕೆಲಸ ಮಾಡಿಸಿರಬೇಕು. ಮೊನ್ನ ರವಿಯನ್ನು ಅದಕ್ಕೋಸ್ಕರ ಕಳಿಸಿದಂತೆ ಕಾಣುತ್ತಾ ಇದೆ. ಆ ಗೌಡನ ಮನೆಗೆ ಹೋಗಿ ಅವನಿಗೆ ಒಂದು ತಕ್ಕ ಪಾಠ ಕಲಿಸಿ ನನ್ನ ಮನೆಯಿಂದ ಜೋಚಿಕೊಂಡು ಹೋದ ಹಣ ಬಂಗಾರವನ್ನು ಇಸಿದುಕೊಂಡು ಬರಲೇಬೇಕು. ಇದಕ್ಕೇನಾದರೂ ಗೌಡ ಒಪ್ಪದೆ ಬರೀ ತನ್ನ ದರ್ಪವನ್ನು ತೋರಿಸಿದರೆ ಅವನಿಗೆ ನಾನು ಒಂದಿವತ್ತು ಕೊನೆ ತೀರ್ಪು ಕೊಡಲೇಬೇಕು. ರಾವಣಗೌಡ, ರಾವಣಗೌಡ,
ನನ್ನ ಕೈಯಿಂದ ಪಾರೋದಿಂದ ತೀದಿ ಆ ಮುಟ್ಟಾಳನ ಮಗನ ವಾಯು ಮುಚ್ಚು ಕತೆ. ಗೌಡ, ಮರ್ಯಾದಿಂದ ಹೇಳುತ್ತೇನೆ, ನನ್ನ ಮನೆಯಿಂದ ಜೋಚಿಕೊಂಡ ಬಂದ ಒಡವೆ ವಸ್ತು ಹಾಗೂ ಹಣ ಕೊಡು. ಏಯ್! ಒಡವಿ ವಸ್ತು ಹಣ ಪ್ರೇಮರಾಜ್ ಕನಸು ಕಾಣುತ್ತೀರಿಯಾ? ಲೇ ಗೌಡ, ಕನಸು ಕಾಣಲು ನಾನೇನು ನಿನ್ನಂತ ಸ್ವಾರ್ಥಿ ಅಲ್ಲ. ನಾನೇಕೆ ನಿನ್ನ ಮನೆಯ ಕಳ್ಳತನ ಮಾಡಿ ನನಗೇನು ಕಡಿಮೆ ಆಗಿದೆ? ನನ್ನ ನೀನು ಭಿಕ್ಷುಕನೆಂದು ತಿಳಿದ್ರಿಯಾ? ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಟ್ಟು ಮಾತಾಡಬೇಕಾ? ಲೇ ಕಳ್ಳಗೌಡ, ನಿನ್ನ ತಲೆಯನ ಕೊಡು ಮರ್ಯಾದೆನೇ ಬೇರೆ. ಬಾಯಿಗೆ ಬಂದಂತೆ ಬೊಗಳಿ ನನ್ನನ್ನು ಸಿಟ್ಟಿಗೆ ಎಬ್ಬಿಸಿ ನನ್ನ ಸೇಡನ್ನು ಹೆಚ್ಚಿಸಿ ಸುಮ್ಮನೆ ಸತ್ತು ಹೋಗಬೇಡ. ಬೊಗಳು. ಲೇ ಗೌಡ, ಕಳ್ಳತನದಿಂದ ಶ್ರೀಮಂತನಾದ ಮಾತ್ರ ಕೈ ಎದು ಹುಟ್ಟಿಸಿ ಮಾತನಾಡಬೇಡ. ಹಾಗಿದ್ದರೆ ಮಾನ್ಯ ರವಿಯನ್ನು ನನ್ನ ಮನೆಗೆ ಯಾಕೆ ಕಳಿಸಿರ್ವಿ? ಏನು? ನಾನು ರವಿಯನ್ನು ನಿನ್ನ ಮನೆಗೆ ಕಳಿಸಿದ್ದೇನೆ ಎಂದು ಹೇಳುತ್ತಿರುವ್ಯಾ? ಇದನ್ನು ಎಷ್ಟು ದಿನ ಕಲಿತು ಬಂದಿರುವೆ? ಕಲಿತು ಬಂದಿಲ್ಲ ಲೇ ಗೌಡ, ಕಲಿತು ಬಂದವರು ನಾನು ಒತ್ತು ತೋರಿಸುವೆ. ಏ ಬಡ್ಡಿಯ ಮಗನ, ಇಷ್ಟೊತ್ತಿನವರೆಗೆ ನೀನೇನೆ ಎಂದರು ಸುಮ್ಮನಿದ್ದೆ. ಬರ್ತಾ ನಿನ್ನ ಮಾತು ದಾರಿ ತಪ್ಪಿ ಹೋಗುತ್ತವೆ. ಅಂದ ಮೇಲೆ ನಿನ್ನ ಆವಿಷ್ಯ ಮುಗಿದು ಬಂದಂತೆ ಕಾಣುತ್ತದೆ. ಲೇ ಗೌಡ, ಆವಿಷ ಮುಗಿದು ಬಂದಿದ್ದು ನನ್ನದಲ್ಲ, ನಿನ್ನದು. ಯಾರ ಆವಿಷ ಕಡಿಮೆ ಆಗಿದೆ? ಇಲ್ಲಿ ನಿಂತಿದ್ದಾನಲ್ಲ ಇವನ ಮನೆಯ ಕಳ್ಳತನ ಮಾಡಿದ್ದೇವೆ ಎಂದು ಹೇಳುತ್ತಾನೆ. ಮೇಲಾಗಿ ರವಿಯನ್ನು ಇವನ ಮನೆಗೆ ಕಳಿಸಿದ್ದೇನೆ ಎಂದು ಸುಳ್ಳು ಬಗಳುತ್ತಿದ್ದಾನೆ. ಪ್ರೇಮರಾಜ್ ಅವರೇ, ನಿಮ್ಮ ಮನೆಗೆ ರವಿ ಬಂದಿದ್ದ ನಿಜವೇ? ರವಿ ಬಂದಿದ್ದು ನಿಜ, ಆದ್ರೆ ನನ್ನ ಮನೆ ಕಳ್ಳತನ ಆದದ್ದು ನಿಜ. ಕಳ್ಳತನ ಆಗಿರಬಹುದು, ಆದ್ರೆ ಗೌಡ್ರೆ ಕಳ್ಳತನ ಮಾಡ್ಯಾರನ್ನೋದು ಏನು ಗ್ಯಾರಂಟಿ? ಈ ಊರಲ್ಲಿ ಏನು ನಡೆದರು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ನಡೆಯಲು ಸಾಧ್ಯವಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಇವನಿಗೆ ಗೊತ್ತಿದ್ದ ಮೇಲೆ ಲೇಟ ಮಾಡಬಾರದು, ಕಳಿಸುವುದೇ ಲೇಸು. ಬ್ಯಾಡ ಗೌಡ್ರೆ, ನಾನೆಲ್ಲ ಸರಿ ಮಾಡುತ್ತೇನೆ. ಪ್ರೇಮರಾಜ್ ಅವರೇ, ಆ ರವಿಯನ್ನು ಕೇಳಿದರೆ ಎಲ್ಲ ಗೊತ್ತಾಗುತ್ತದಲ್ಲ. ಯಾರು ಅವನನ್ನು ನಿಮ್ಮ ಮನೆಗೆ ಕಳಿಸಿದ್ದಾರೆಂದು? ಹಾಗಾದ್ರೆ ಕೇಳಿ, ಎಲ್ಲಿರೋನು ರವಿ? ಅವನ ಮನೆಯಲ್ಲಿ ಪ್ರತಾಪ್. ಬಾಯಿ ಮಾತಿಗೆ ಅವನು ಒಪ್ಪದಿದ್ದರೆ ನಮ್ಮ ಮೇಲೆ ಅಪವಾದ ಕೊಟ್ಟರೆ ಸತ್ಯವನ್ನು ಬಾಯಿ ಬಿಡಿಸಲು ಚಾಟಿ ಹೋಗೋಣ.
ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡಿಸುತ್ತಿರುವೆ? ನಾನು ಇಷ್ಟೊಂದು ಪಾಪಿಷ್ಟನೇ? ಮುತ್ತಿರಂತ ತಂಗಿಯನ್ನು ಕಸಿದುಕೊಂಡು ನಿನ್ನ ಪಾಶದಲ್ಲಿ ಹಾಕಿಕೊಂಡೆ. ಹಸಿವೆಯಾದರೂ ಹೇಗೆ ನಾನು ತುತ್ತು ಮಾಡಿ ಉಣ್ಣಲಿ? ತುತ್ತು ಮಾಡಿ ಉಳಿಸಿದ ನನ್ನ ತಂಗಿಯ ನೆನಪು ಅಚ್ಚಿ ಎಳೆಯದೆ ನನ್ನ ಎದೆಯಲ್ಲಿ ಗಟ್ಟಿಯಾಗಿ ಉಳಿದಿದೆ. ನನ್ನ ತಂಗಿಯ ನೆನಪಿನಲ್ಲಿ ಕೊರಗೆ ಸಾಯುತ್ತಿರುವ ನಾನು ಹಸಿವೆಯಾದರೂ ಹೇಗೆ ತುತ್ತು ಮಾಡಿ ಉಣ್ಣಲಿ? ಯಾರೇನು ಮಾಡುವುದು? ನಮ್ಮ ಜೀವನವೇ ಕಷ್ಟದಲ್ಲಿ ಇದೆ. ಗೊತ್ತಾಯ್ತು, ಊಟ ಮಾಡಿ ಕೆಲಸಕ್ಕೆ ಹೋಗಬೇಕು. ರವಿ, ಊಟ ಮಾಡೋಣ. ಊಟ ಮಾಡುತ್ತೀರಾ? ಹರಾಮ ಕಳ್ಳತನ ಮಾಡಿಕೊಂಡು ಒಂದು ಸಂತೋಷದಿಂದ ಊಟ ಮಾಡಿದ ಕಳ್ಳ ನನ್ನ ಮಗನೇ. ಪ್ರತಾಪ್, ಹೊಟ್ಟೆ ಹಸಿದು 2 ದಿವಸವಾಗಿ ಊಟ ಮಾಡಲಿಕ್ಕೆ ಸಮಯ ಸಿಗದಕ್ಕೆ ತಪ್ಪಿಸಿ ಬಂದು ಒಂದೇ ಒಂದು ಮುಟ್ಟಿಗೆ ಅಕ್ಕಿಯನ್ನು ಹಾಕಿ ಅಡಿಗೆ ಮಾಡಿ ಊಟ ಮಾಡಬೇಕೆಂದರೆ ಅದನ್ನು ಮಣ್ಣು ಪಾಲು ಮಾಡಿಬಿಟ್ಯಾ ನೀಚ? ಏನಂದೇ ಮಗನೇ ಪ್ರತಾಪ ನೀಚನೆ? ಗೌಡ, ಈ ದಿನದ ಬಳಕೆಗೆ ಇದು ಕೊಟ್ಟು ನಿಲ್ಲು ಪ್ರಸಂಗ ತಂದುಕೊಳ್ಳುತ್ತಿರುವೆ. ಪ್ರೇಮರಾಜ್, ನಿನ್ನ ಹಣ ಬಂಗಾರ ಬೇಕಂದ್ರೆ ಸುಮ್ಮನೆ ನಿಂದರು, ಇಲ್ಲ ಅಂದರೆ ಹೊರಿತು ಹೋಗೋ. ಏನು? ನನ್ನ ಹಣ ಬಂಗಾರ ರವಿ ಹತ್ತಿರ ಇರುತ್ತದೆ? ಏನು ಗೌಡ್ರಿ, ಏನು ಹಣ ಬಂಗಾರ? ಏನ್ ಪ್ರತಾಪ್, ಏನು ಹೇಳ್ತಿರುವಿರಿ? ಪ್ರೇಮರಾಜರೇ, ಲೇ ರವ್ಯ, ನಿಜ ಹೇಳು. ಪ್ರೇಮರಾಜನ ಮನೆಗೆ ನೀನ್ ಯಾರು ಕಳಿಸಿದ್ರು? ನೀವೇ ಕಳಿಸಿದಿರಲ್ಲ ಗೌಡ್ರಿ. ಸುಳ್ಳು ಹೇಳುತ್ತಿರುವ್ಯಾ ಕತ್ತೆ? ಹೇಳು, ಯಾರು ಕಳಿಸಿದ್ರು? ಅಂದು ನೀವೇ ಪ್ರೇಮರಾಜನ ಮನೆಗೆ ಹೋಗಿ ಬಾ ಎಂದು ನೀವೇ ಕಳಿಸಲಿಲ್ಲವೇ? ನಿಮ್ಮ ಮಂದಿಗೆ ಪ್ರತಾಪ ಸಾಹಿತ್ಯ ಹೇಳು ಪ್ರತಾಪ್. ನಾ ಏನು ಹೇಳಿದೆ? ಕಳ್ಳ ಎಂದು ನೀನೇ ಕಳ್ಳತನ ಮಾಡಿಕೊಂಡು ಈಗ ಏನು ಅರೆದರಂತೆ ನಟನೆ ಮಾಡುತ್ತೀಯಾ? ಇಲ್ಲ ಇಲ್ಲ, ನಾನು ಕಳ್ಳತನ ಮಾಡಿಲ್ಲ, ನಾನು ಕಳ್ಳನಲ್ಲ. ಇದೆಲ್ಲ ಮೋಸ. ನಾನು ಕಳ್ಳನಲ್ಲ. ಪ್ರೇಮರಾಜರೇ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನಾನು ಏನು ಹೇಳಪ್ಪ ರವಿ? ರವ್ಯಾ, ನೀನ್ಯಾರ ಕಾಲು ಹಿಡಿದರೆ ಏನು ಪ್ರಯೋಜನವೇ ಇಲ್ಲ. ನೀನೇ ಕಳ್ಳತನ ಮಾಡಿದ್ವಿ. ಗೌಡರೇ,
ನನ್ನ ಹೊಟ್ಟೆಗೆ ಒಂದು ರೊಟ್ಟಿ ಇರ್ತಿದ್ದರೂ ಸಹ ನಾನು ನ್ಯಾಯವಾಗಿಯೇ ಬಾಳುತ್ತೇನೆ. ಕಳ್ಳತನ ಮಾಡಿದ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾನು ಸತ್ಯವನ್ನೇ ಹೇಳುತ್ತೇನೆ. ಕಳ್ಳತನ ಮಾಡಿದವರು ನೀವೇ ಎಂದು. ನಾನು ಕಳ್ಳತನ ಮಾಡಿದ್ದೇನೆ ಎಂದು ಹೇಳುತ್ತೀವಿಯಾ? ಗೌಡ್ರೆ, ಮಾನವಿಗೆ ಮಾತಿನ ಪೆಟ್ಟು, ಕತ್ತಿಗೆ ಲತ್ತಿ ಪೆಟ್ಟು ಒಂದಂತೆ. ಇದು ಕತ್ತೆ, ಕತ್ತಿಗೆ ಲತ್ತಿ ಪೆಟ್ಟು ಬೇಕೇ ಬೇಕು. ಕತ್ತೆ ನಾನಲ್ಲ. ನಿಮ್ಮ ಹಾಗೆ ಮೋಸ ವಂಚನೆ ಮಾಡಿ ನಮ್ಮತ್ತ ಆಸ್ತಿಯನ್ನು ನಿಮ್ಮತ್ತ ದಬ್ಬಾಳಿಕೆಯಿಂದ ದಕ್ಕಿಸಿಕೊಳ್ಳುತ್ತಿದ್ದೀರಲ್ಲ, ನೀವೇ ನಿಜವಾದ ಕಚ್ಚೆಗಳು. ಪ್ರತಾಪ್, ನೀನೇನು ನೋಡುತ್ತೀರಿ? ಇಷ್ಟಂದರೂ ಸುಮ್ಮನೆ ಇರುವುದೇ? ಶುರು ಮಾಡು ನಿನ್ನ ಬಾಯಿ ಬಿಡಿಸುವ ಮಂತ್ರ. ಏ ಬದ್ಮಾಸ್, ಬಾಯಿಗೆ ಬಂದಂತೆ ಬಗಳಿ ಸತ್ಯ ಹರಿಶ್ಚಂದ್ರನಂತೆ ಸತ್ಯವೇನೆಂದು ಸಾಬೀತು ಮಾಡುವೆ. ಪ್ರತಾಪ್, ಸತ್ಯವನ್ನು ಕೊಂದು ಸುಳ್ಳನ್ನು ಬದುಕಿಸಲು ಹೋದರೆ ಅದೆಂದಿಗೂ ಸಾಧ್ಯವಿಲ್ಲ. ಪ್ರತಾಪ್, ತಾಯಿಲಿ ಚಾಟಿ. ಲೇ ರವ್ಯ, ನಿಜ ಹೇಳು. ಸುಳ್ಳು ಹೇಳಿ ನನ್ನನ್ನು ರುಚಿಗೆಬಸಿ ನನ್ನ ಸೇಡನ್ನು ಹೆಚ್ಚಿಸಿ ಸುಮ್ಮನೆ ಸತ್ತು ಹೋಗಬೇಡ. ಹೇಳು. ನಾನು ಕಳ್ಳನಲ್ಲ, ನೀವೇ ಕಳ್ಳರು, ನಾನಲ್ಲ. ನೀನಲ್ಲ, ನಿಮ್ಮಪ್ಪ. ದೇವರೇ, ನನಗೇಕಪ್ಪ ಈ ರೀತಿ ಶಿಕ್ಷೆ? ಈ ರಾಕ್ಷಸರ ಕಡೆಯಿಂದ ಏಕಪ್ಪ ಈ ರೀತಿ ಶಿಕ್ಷೆ ಕೊಡಿಸುತ್ತಿರುವೆ? ನಾನು ಕಳ್ಳನಲ್ಲ. ದೇವರಾಜರೇ, ನಿಮಗೂ ಸಹ ನನ್ನ ಮೇಲೆ ಅಪನಂಬಿಕೆ. ಲೇ ರವ್ಯ, ನಿಮ್ಮಂತವ್ರು ನಂಬಿದಲ್ಲಿ ಇವನ ಮನೆಯ ಕಳ್ಳತನ ಮಾಡಿರ್ವಿ. ನೀ ಸತ್ಯ ಹೇಳುವವರೆಗೆ ಈ ಶಿಕ್ಷೆ ತಪ್ಪಿದ್ದಲ್ಲ. ಇಬ್ಬರು ಕೂಡ ಲೇ ಬರುಸರ ತಿನ್ನೂರನ ಹೌತ್ತುಗಳೇ, ಸತ್ಯವನದ ಸುಟ್ಟು ಸುಳ್ಳಿನ ಸಂತೆ ಮಾಡುವ ಗೌಡ, ನೀನೊಬ್ಬ ಬಂಡ, ನಿನ್ನ ಒಡನೆ ಇರೋನು ಇವನೊಬ್ಬ ಕಳ್ಳ. ಪ್ರತಾಪ್, ಪಾಪ ರವಿ ಎಟ್ಟೆ ಸತ್ಯ ಹೇಳಿದರು, ಅವ್ರಿಗೆ ಈ ರೀತಿ ಶಿಕ್ಷೆ ಕೊಡುತ್ತಿದ್ದೀರಿ ಅಲ್ಲ, ನಿಮಗೆ ಎಷ್ಟು ಸೊಕ್ಕು? ನಮ್ಮ ಸೊಕ್ಕು ನೀನು ಕೇಳ್ತಿಲಿ? ಲೇ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬಂತೆ ನಿಮಗೆ ಇನ್ನು ಒಳಗಾಲ ತರು ಗಂಡು ನಾನೇ. ಬರದಿಟ್ಟುಕೊಳ್ಳಿ ನಿಮ್ಮ ದಿನಚರ್ಯೆಯಲ್ಲಿ. ಪ್ರೇಮ್ ರೋಜ್,
ಇದೇ ಮೊದಲು ಇದೇ ಕಡಿ ನೀ ಮತ್ತೊಮ್ಮೆ ನಮ್ಮನ್ನು ಕೆಣಕಲು ಬರಬೇಡ. ಬಂದರೆ ನೀನು ಜೀವಂತ ಉಳುವುದಿಲ್ಲ. ದೀಪನಂದೆ ಹೋಗುವಾಗ ಹೆಚ್ಚಿನ ಪ್ರಕಾಶ ಕೊಟ್ಟೈತೆ. ಇವರ ಆವಿಷ ಮುಗಿಯುತ್ತ ಬಂದಾಗ ಇವರ ಪಾಪ ಹೆಚ್ಚಾಗಲೇಬೇಕು. ಇವರನ್ನು ಸುಮ್ಮನೆ ಬಿಡಬಾರದು. ರವಿ ಮಲಗಿದ್ದಾನೆ, ಮಲಗಲಿ. ಏಳು ರವಿ, ಏಳು, ಎದ್ದೇಳು. ರವಿ, ನೀನೊಬ್ಬ ಗಂಡಸನೇ? ನಿನ್ನಲ್ಲಿ ಶಕ್ತಿ ಇಲ್ಲವೇ? ನಿನ್ನಲ್ಲಿ ರೋಷ ಅನ್ನುವುದೇ ಇಲ್ಲವೇ? ನಿನ್ನಲ್ಲಿ ಷಂಡನೆಂಬುದೇ ಇಲ್ಲವೇ? ನಿನ್ನ ತಂಗಿಯ ಶೀಲಹರಣ ಮಾಡಿ ಕೊಲೆ ಮಾಡುವುದನ್ನು ಬಿಟ್ಟು ನೀನು ಮಲಗಿದ್ದೀಯಾ? ಯಾರು ನೀನು? ನಿನ್ನ ಸೇಡಿನ ಪ್ರತಿಬಿಂಬ. ಅಂದರೆ ವಿಚಾರಿಸುವ ಸಮಯವಿಲ್ಲದ ಮೊದಲು ಗೌಡ ಪ್ರತಾಪನ ಕೊಲೆ ಮಾಡು. ಹೌದು, ಇಂದು ಅವರಿಬ್ಬರ ಕೊಲೆ ಆಗಲೇಬೇಕು. ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಇಂಥವರಿಬ್ಬರ ಕೊಲೆ ಆಗಲೇಬೇಕು. ಪಾಪದ ಖಂಡವನ್ನು ನನ್ನ ಕೊಂಡಿಯಿಂದ ತುಂಡು ತುಂಡಾಗಿ ಕಡಿದು ಸಾವಿರ ಹಂಗು ತರುವ ನನಗೆ ಯಾರ ಭಯವೂ ಇಲ್ಲ. ಪಂಚಗೌಡ ಪ್ರತಾಪ ಹೃದಯ ಸಮುದ್ರ ಇಬ್ಬರ ಚಂಡರುಂಡ ನಾಡು ಚಂಡ ಆಡುವ ಕಂಡು ಬೇರುಂಡ ಕಂಡು ಹುಲಿ ಹೊರಟಿದ್ದೇನೆ. ಹೃದಯ ಸಮುದ್ರ
ಬೇಕು. ಅವನ ಸರಿ ಸಂಪತ್ತನ್ನು ಹೊತ್ತ ಒಯ್ಯಲು ನನಗೆ ಸಿಕ್ಕ ಒಳ್ಳೆಯ ಅವಕಾಶವಿದು. ಗೌಡ, ಮುಗಿತು ನಿನ್ನ ಕತೆ. ನಿಲ್ಲು, ಯಾರು ನೀನು ಕತ್ತೆ? ನಿನ್ನ ಸಾವು. ನಿನ್ನ ಪ್ರಾಣ ತೆಗೆಯಲು ಬಂದ ನಿನ್ನ ಪಾಡಿನ ಯಮ. ಬಲೆ ಕುಮಾರ್ ಬಲೆ. ಮಿತ್ರನಾದವನು ಶತ್ರುವಾಗಿ ಬಂದು ನನ್ನನ್ನು ಕೊಲೆ ಮಾಡುತ್ತಿದ್ದ. ನೀ ಶತ್ರು ಆದವನು ಬಂದು ನನ್ನ ಪ್ರಾಣ ರಕ್ಷಣೆ ಮಾಡಿ ಮೆಚ್ಚಿದೆ ನಿನ್ನ ಆತ್ಮವಿಶ್ವಾಸವ. ನಿನ್ನ ಪ್ರಾಣ ರಕ್ಷಣೆ ಮಾಡಿ ನಿನ್ನಿಂದ ಹೊಗಳಿಸಿಕೊಳ್ಳಲು ಬಂದಿಲ್ಲದೆ ಗೌಡ. ನಾನಾಡಬೇಕಾದ ಬೇಟೆಗಳನ್ನು ನಾನೇ ಆಡಬೇಕೆಂದ ಬಂದ ಕಂಗೆಟ್ಟ ಹುಲಿ ನಾನು. ಲೇ ಕುಮಾರ, ಈ ಪ್ರತಾಪನ ಪ್ರಾಣವನ್ನು ಮೋಸದಿಂದ ಗುಂಡಾಕಿ ತೆಗೆದ ಮಾತ್ರಕ್ಕೆ ಕೊಬ್ಬಿ ಮಾತನಾಡಬೇಡ. ಈ ಗೌಡನ ಮಣಿ ಅಂದ್ರೆ ಸರ್ಪು ಸಾಮ್ರಾಜ್ಯವಿದ್ದಂತೆ. ಇಲ್ಲಿ ನನ್ನದೇ ದರಬಾರ. ಲೇ ಗೌಡ, ಘಟ ಸರ್ಪ ಎಂದಾದ್ರೂ ಈ ಗರುಡನ ಕಚ್ಚಬಹುದೇ? ಗೌಡ, ಈಗಂತೂ ನೀನು ಸಾಯುವುದು ಖಂಡಿತ. ಆದರೆ ಈ ಇಂಥ ಅರಮನೆ ಯಾವುದಾದ್ರೂ ನೀನು ಹಿಂದೆ ಬರಬಹುದಾ ಅಂತ ಯೋಚಿಸುತ್ತಾ ಇರುತ್ತೇನೆ. ಕರೆಯಲೇ, ನೀ ಅಪಹರಿಸಿದ ಅಂತಸ್ತು ನೀನೇ ಹೊತ್ತುಕೊಂಡು ಹೋಗು. ಲೇ ಕುಮಾರ, ಈ ರಾವಣ ಗೌಡನ ಗುಡುಗು ಕೇಳಿ ನಡಿಗೆ ಸಾಯುತ್ತದೆ. ಅಂತದ್ರಲ್ಲಿ ನೀನ್ಯಾವ ಲೆಕ್ಕ? ಈ ಬ್ರಹ್ಮನ ನಿನ್ನನ್ನು ಇಲ್ಲಿಗೆ ಕಳಿಸಿರಬೇಕು. ಈ ಗೌಡನ ಕೈಯಲ್ಲಿ ಸಾಯಲು ಸಿದ್ಧನಾಗು ಹೋಗಿ ಎಂದು. ಲೇ ಗೌಡ, ಅಲ್ಲೇನಿದೆ ನೋಡು. ನೆನೆಸಿಕೋ ನಿನ್ನ ಮನೆ ದೇವರನ್ನು.
ಇಂದಿನಿಂದ ನನ್ನ ಛಲ ಸೇಡು ತೇರಿತು. ಗೌಡ, ಈ ಸಂದರ್ಭ ನೋಡಿದರೆ ನಿನಗೆ ಗೊತ್ತಾಗಿರಬಹುದಲ್ಲ. ಮೋಸದಿಂದ ನನ್ನನ್ನು ಕಟ್ಟಿ ತಂದು ನಿನ್ನ ಚಾಟಿಯಿಂದ ನನ್ನ ಮೈ ಕಟ್ಟಿತು. ಗೌಡ, ನಿನ್ನನ್ನು ಯಾವ ರೀತಿ ಕೊಲ್ಲಬೇಕೆಂದು ಯೋಚಿಸುತ್ತಿರುವೆ. ಇಲ್ಲ ಚೂರಿಯಿಂದ ಚೊಚ್ಚುಲ, ಇಲ್ಲ ಗುಂಡಾಗಿ ಕೊಂದು ಬಿಡಲ. ನೀನು ಹೇಳಲೇ? ಪುಷ್ಪಗಳು ಪರಿಮಳವಾಸುತ್ತಿದ್ದೀರು, ರಸಸುತ್ತಿ ಮಾಡುತ್ತಿದ್ದೀರು. ಪುಷ್ಪಗಳು ಪರಿಮಳವಾಸುತ್ತಿದ್ದೀರು, ರಸಸುತ್ತಿ ಮಾಡುತ್ತಿದ್ದೀರು. ಸತನುವೆ ಎಲ್ಲಿರುವೆ, ಸತನುವೆ ಎಲ್ಲಿರುವೆ ಗುರು ಶಿಷ್ಯರೂಢ ಉದಯವಾಯಿತುವೆ ಸ್ವಾಮಿಗಯರು. ಪುಷ್ಪಗಳು